ಇದು ಗೌರಿ ಕಲ್ಯಾಣ. ಇವತ್ತಿನ ಎಪಿಸೋಡ್ ಒಳಗೆ ಇಲ್ಲಿ ಇವರು ಎಲ್ಲ ಕೇಟ್ರಿಂಗ್ ಮಾಡೋರು ಅಂತೆಲ್ಲ ಬಂದಿರ್ತಾರಲ್ಲ, ಇವ್ರು ಬಂದಿರೋರಿಗೆ ನಾನು ಫಸ್ಟ್ ನೀನು ಫಸ್ಟ್ ಅಂತ, ನಾವು ಮರ್ಡರ್ ಮಾಡೋಕ್ಕಲ್ಲ ಹೋಗ್ತಾರೆ, ನಾವು ಕಿಡ್ನಾಪ್ ಮಾಡೋಕ್ಕೆ ಹೋಗ್ತಾ ಇರೋದು, ನಿಧಾನಾಗಿ ಹೋಗಬೇಕು ಅಂತೆಲ್ಲ ನಾವು ವೇಟರ್ಸ್ ಅಂತ ಹೇಳ್ಕೋಬೇಕು ಅಂತ. ಸರಿ, ಈ ಕಡೆ ವೇಟರ್ಸ್ ಅಂತ ಹೇಳಿ ಬರ್ತಾ ವಾಚ್ಮನ್ ಇದು ಏನು ಇದು ಇಷ್ಟೊಂದು ಜನ ಒಂದೇ ಸಲ ಮನೆ ಒಳಗೆ ಹೋಗ್ತಾಯಿದ್ರಿ ಏನಂತಲ್ಲ, ಇಲ್ಲ ನಾವು ವೇಟರ್ಸು ಅಂತೆಲ್ಲ ಹೇಳ್ತಾನೆ. ಈ ಮದುವೆಯಲ್ಲಿ ಮಾಡ್ತಾ ಇರೋ ಚಿಕನು ಮಟನು ಅದೆಲ್ಲ ಸಪ್ಲೈ ಮಾಡೋಕ್ಕೆ ನಾವು ಬೋಟಿ ಕಲೀಜಲ್ಲ ಮದುವೆಗೆ ಅದೆಲ್ಲ ಮಾಡಿಸ್ತಂತ ವಾಚ್ಮ್ಯಾನ್ ಕೇಳಿದಾಗ ಮಾಡಿಸ್ತಾರ. ಈಗ ನಾವು ಅವ್ರು ಏನು ಆರ್ಡ್ರ್ ಕೊಡ್ತಾರೆ ನಾವು ಅದೇ ಮಾಡಬೇಕಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ ಸರಿ ಎದಕ್ಕೆ ಅನಿಕೆ ಎದಕ್ಕಂದರೆ ಅನಿಕೇತ್ ಮದುವೆ ಹೇಳಿದ್ರು ಅವರು. ಸಾರಿ ಅವ್ರೇನೋ ಯಾರು ಕರೆದಾರ ಅಂತ ಕೇಳಿದರೆ ಅನಿಕೇತ್ ಅಲ್ಲ ಅನಿಕೇತ್ ಮದುವೆ ಅಂತ ಹೇಳಕ್ಕೆ ಬಂದಿದ್ದು ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಮದುಮಗಳು ಮೋನಿಕಾ ಮತ್ತು ಅವ್ರ ತಂಗಿ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಅವ್ರ ಫ್ಯಾಮಿಲಿಯವರೆಲ್ಲ ಬಂದಾಗ ಜಾಸ್ತಿ ಖುಷಿ ಪಡಬೇಡ, ಮದುವೆ ಆಗಿಲ್ಲ ಅಂದರೆ ಏನಾಯಿತು, ಮಗು ಆಗಿದ್ದಲ್ಲ ಅಂತೆಲ್ಲ ಹೇಳ್ತಾರೆ. ಚಿನ್ನು ಸುಮ್ಮನೆ ಇರೋ ದೊಡ್ಡ ಮನೆ ಅಂತೆಲ್ಲ ಹೇಳ್ತಾರೆ. ಸರಿ ಸರಿ ನಾವು ವೆಲ್ಕಮ್ ಮಾಡ್ತೀವಿ, ನಾವು ವೇಟರ್ಸ್ ಕಮ್ ಕೇಟರ್ಸ್ ಅಂತೆಲ್ಲ ಹೇಳಿ, ಮೇಡಮ್ ನೀವು ದೊಡ್ಡ ಬಾಲಿವುಡ್ ಹೀರೋಯಿನ್ ಥರ ಇದ್ದೀರಿ ಅಂತಂದ ಹೇಳಿದಾಗ ನೀನೇನೆ ಮದುವೆ ಹೆಣ್ಣು ಅಂತ ನೀನೇನೆ ಅವ್ನ ಮುಂದೆ ನಿಲ್ಕಂತ ಹೇಳ್ತಾ ಇರೋದು ವೇಟರ್ಸ್ ಮುಂದೆ, ಸುಮ್ಮನೆ ನಡಿಯ ಒಳಗಂತ. ಅದೇ ಟೈಮಿಗೆ ಗೌರಿ ಬಂದು ಅಮ್ಮ ಬಂದ್ರ ಒಳಗಡೆ, ಅಮ್ಮ ಬಂದ್ರ ಬರ್ರಿ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ. ಸರಿ 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 ಬಾಸ್, ಅವ್ರು ಈ ಡೋರ್ಗೆ ಹೋಗೋದಾಗ ನಾವು ಒಳಗೆ ಹೋಗ್ಬೇಕಲ್ಲ ನಿಮ್ಮ ಹುಡುಗಿನ ನೋಡೋಕ್ಕಂತಲೇ. ಸರಿ ಸರಿ ಚಂಚಲ ಜಲ್ದಿ ಬಾ ಅಮ್ಮ, ಅವ್ರು ಬಂದಿರ, ಮೋನಿಕಾ ಮದುಮಗಳು ಬಂದಿದ್ದಾಳ, ಆರತಿ ಮಾಡಬೇಕು ಅಂತ. ಆರತಿ ನಾನು ಮಾಡಲ್ಲ, ನಿಮ್ಮ ಮನೆ ಸೊಸ್ತ್ರಿಗೆ ಹೇಳ್ರಿ ನೀವು ಆರತಿ ಮಾಡೋಕ್ಕೆ ಅಂತೆಲ್ಲ ಹೇಳ್ತಾ. ಅದೇನಮ್ಮ ಅದು ಹಂಗೆ ಹೇಳ್ತಾ ಇದೆಯಾ ಚಂಚಲ, ನನ್ನ ಮಗನ ಮದುವೆ ಆದ ದಿವಸ ಎಷ್ಟೆಲ್ಲ ಶಾಸ್ತ್ರ ಸಂಪ್ರದಾಯ ಪದ್ಧತಿಗಳೆಲ್ಲ ನಡೆಸಿದ್ವಿ, ಇವತ್ತು ನಿನ್ನ ಮಗನ ಮದುವೆ ಆಗ್ತಾಯಿದೆ, ಏಕೆ ಅದೆಲ್ಲ ಮರ್ತು ಬಿಟ್ಟಿಯಾ ನೀನು ಅವತ್ತಿಂದು ಅಂತ ಅವ್ರ ಅತ್ತಿಗೆ ಕೇಳ್ತಾಳ. ಇಲ್ಲಮ್ಮ ನೀನೇ ಮಾಡಬೇಕು, ಯಾಕೆ ಚಂಚಲ ನಿನ್ನ ಮಗ ಮಾಡಿರೋ ಘನಕಾರ್ಯ ಕೆಲಸಕ್ಕೆ ನೀನೇ ಮಾಡಬೇಕು ಅಂತೆಲ್ಲ ಹೇಳ್ತಾ. ಇರಲಿ ಚಂಚಲ ನೀನೇ ಆಶಾ ಆಯಿತು, ಇರಲಿ ಚಂಚಲ ಹೆಂಗೋ ನಿನ್ನ ಮೊಮ್ಮಗುವಿಗೆ ತಾಯಿ ಆಗ್ತಾ ಇದ್ದಾಳ ಅಂತೆಲ್ಲ ಚಂಚಲನೂ ಸತಾಯಿಸ್ತಾ, ಆಶಾನ ಸತಾಯಿಸ್ತಾ. ಅದಕ್ಕೆ ನನ್ನ ಮಗನ ಆಡ್ಕೊತಾ ಇದ್ದೀರಾ, ನನ್ನ ಮಗ ಮಾಡಿರೋ ಒಂದೇ ಒಂದು ತಪ್ಪಿಂದ ನೀವು ಅಂತ. ಅದೆಲ್ಲ ಆಡ್ಕೊತಾರಲ್ಲ ಇರೋ ವಾಸ್ತವನೇ ಹೇಳ್ತಾ ಇರೋದಂತ ಆಶಾ ಮತ್ತು ಇಬ್ಬರು ಸೇರಿ ಸತಾಯಿಸ್ತಾ ಇರ್ತಾರೆ. ಸರಿ ಅಂತೆಲ್ಲ ಹೇಳಿ ಈ ಕಡೆ ಕೇಟ್ರಿಂಗ್ ವೇಟ್ರಿಂಗ್ ಅಂತೆಲ್ಲ ಹೇಳ್ತಾರಲ್ಲ, ಅವ್ರು ಆರತಿ ತಟ್ಟೆ ತೊಗೊಂಡು ಬರ್ತಾರೆ. ಅವ್ರು ಆರತಿ ತಟ್ಟೆ ತೊಗೊಂಡು ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಆರತಿ ಮಾಡಲೇಬೇಕು ನೀನದು. ಸರಿ ಮೇಡಮ್, ಚಂಚಲ ಮೇಡಮ್ ನಾವು ಕೇಟ್ರಿಂಗ್ ಕಡೆಯಿಂದ ಬಂದು ನಾವು ಆರತಿ ಎಲ್ಲ ನಾವೇ ರೆಡಿ ಮಾಡಿದ್ವಿ ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸರಿ ಸರಿ ಇದಾಗೋದ್ರೊಳಗೆ ಜಲ್ದಿ ಕರ್ಪೂರ ಇದಾಗೋದ್ರೊಳಗೆ ಜಲ್ದಿ ಬೆಳಗ್ಗೆ ಅಂತೆಲ್ಲ ಹೇಳ್ತಾರೆ ನಿಮ್ಮ ಸೊಸೆಗೆ. ಸರಿ ಅಂತೆಲ್ಲ ಹೆಸ್ಕೊಂಡು ಬೆಳಗ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಇಲ್ಲದ ಮಾಡ್ತಾ ಇರ್ತಾರೆ ಅವರು. ಅದೇ ಟೈಮಿಗೆ ಈ ಕಡೆ ಇವ್ರು ಬಂದು ಆರತಿ ನಾನೇ ಚೆಲ್ತೀನಿ ಕೊಡ್ರಿ ಅಂತೆಲ್ಲ ಹೇಳಿ ಇಸ್ಕೊಂಡು ಹೋಗ್ಬಿಡ್ತಾನೆ. ಆತ ಹೋಗಿ ಆರತಿ ಚೆಲ್ಲ. ಇದೇ ಟೈಮಿಗೆ ಒಳಗೆ ಬನ್ನಿ ಅಂತ ಸಿಟ್ಟಿಂದ ಹೇಳ್ತಾಳೆ. ಸರಿ ಇವಾಗ ಚಿನ್ನುಗೆ ಅರ್ಥ ಆಗ್ಬಿಡ್ತದೆ ಇವ್ರ ಅತ್ತೆ ಏಕೆಂದು ಸೇರಲ್ಲ ಅಂತೆಲ್ಲ ಹೇಳಿ ಜಾಸ್ತಿ ಈ ಕಡೆ ಈಗಳಿಗೂ ಸ್ವಲ್ಪ ಅರ್ಥ ಆಗ್ತಾ ಇರ್ತೈತಿ. ಅದೇ ಟೈಮಿಗೆ ಒಳಗೆ ನಡಿ ರೂಮಿಗೆ ಗೌರಿ ಇವ್ರನ್ನೆಲ್ಲ ರೂಮಿಗೆ ಕರ್ಕೊಂಡು ಹೋಗೊಂಬಂದ. ಸರಿ ಅಜ್ಜಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಆ ಕಡೆ ರೂಮಿಗೆ ಹೋದಾಗ ಅಲ್ಲ ಚಿನ್ನು ಮತ್ತು ಅತ್ತೆ ಬರಲೇ ಇಲ್ಲಲ್ಲ ಒಳಗಡೆ ಅಂತೆಲ್ಲ ಕೇಳಿದಾಗ ಅದೇ ಅವರು ಮನೆ ನೋಡೋಕೆ ಹೋಗಿದಾರ ಅಂತೆಲ್ಲ ಹೇಳ್ತಾ. ಹೌದೇ ಗೌರಿ ಮನೆ ಎಷ್ಟು ಚೆನ್ನಾಗಿದೆ ಅಂತ ಅವ್ರು ದೊಡ್ಡ ಮಾಡಿದೆ, ಇದು ಗೌರಿಗೆ ಅಷ್ಟೇ ಅಲ್ಲ ಮನೆ, ನನಗೂ ಮನೆ ಅಂತೆಲ್ಲ ಮೋನಿಕಾ ಜಗಳ ಆಡ್ತಾ. ಸರಿ ಇರಲಿ ಸುಮ್ಮನೆ ಇದಕ್ಕೆ ಜಗಳ, ಬಿಸಿಲಿಗೆ ಓಡಾಡಿ ಸರಿ ಅಕ್ಕ ಕೂಡು ಅಂತೆಲ್ಲ ಹೇಳ್ತಾ. ಸರಿ ಬಿಸಿಲಿಗೆಲ್ಲ ಓಡಾಡಿ ಸಾಕಾಗ್ಬಿಟ್ಟಿದೆ, ಮುಖ ತೊಳ್ಕೊಬೇಕು ನಾನು ಅಂತ. ಮುಖ ಏನು ಸ್ವಲ್ಪ ಎದಕ್ಕೆ ತೊಳ್ಕೊತೆ ಅಕ್ಕ, ಜಾಸ್ತಿ ತೊಳ್ಕೊ, ಈ ಮನೆ ನೀರಿಗೇನು ಬರ ಇಲ್ಲ ಅಂತ ಅವ್ರ ತಂಗಿ ಹೇಳ್ತಾ. ಸರಿ ಅಂತೆಲ್ಲ ಹೇಳಿ ಮುಖ ತೊಳ್ಕೊತೀನಿ ಅಂತ ಹೋಗ್ಬಿಡ್ತಾರೆ. ಮುಖ ತೊಳ್ಕೊಂತೀನಿ ಅಂತ ಅವ್ರು ಹೋದಾಗ ಅಮ್ಮ ಅದು ಅತ್ತೆ ಚಿಕ್ಕತ್ತೆ ಹೇಳಿದ್ದು ಒಡವೆ ಸೀರೆ ಏನೋ ತಂದಿದ್ದಾರಂತೆ, ಅದು ತೋರ್ಸಕ್ಕೆ ಕರೀತಾ. ಮತ್ತು ನಿನ್ನ ಹತ್ರ ಏನೋ ನನಗೆ ಗೊತ್ತಿಲ್ಲದೆ ನೀವು ಒಳಗೆ ಮಾತಾಡಿ ಏನೋ ಇದು ಮಾಡ್ತೀರಾ, ನನ್ನ ಲೈಫ್ ಡಿಸಿಷನ್ ನಾನು ತೊಗೊತೀನಿ. ಬೇಡಮ್ಮ ನೀನು ಬರೋದಿಲ್ಲ, ಬೇಡ ಇಲ್ಲ ನಾನು ಬರ್ತೀನಿ, ನನ್ನ ಲೈಫ್ ಡಿಸಿಷನ್ ನಿಮ್ಗೆ ತುಂಬ ಇಂಪಾರ್ಟೆಂಟ್. ಬೇಡಮ್ಮ ನಿನಗೆಲ್ಲ ಗೊತ್ತಿರೋದೆ ಕಳೆಯಲಿಕ್ಕೆ ಮಾನ ಮರ್ಯಾದೆ ಎಲ್ಲದನ್ನು ಕಳೆದ್ಬಿಟ್ಟು ಇನ್ನೇನಿಲ್ಲ ಅಲ್ಲ, ಇದು ಮರ್ಯಾದಸ್ಥರು ಸಭ್ಯಸ್ಥರು ಮನೆ, ಹಾಗಾಗಿ ಇಲ್ಲಿ ಮರ್ಯಾದೆ ಸಭ್ಯಸ್ಥೆಯಿಂದ ಮಾತಾಡಬೇಕು, ನೀನೇನು ಬರೋದೇನು ಅವಶ್ಯಕತೆ ಇಲ್ಲ, ನಾನು ಗೌರಿ ಇಬ್ಬರು ಹೋಗಿ ಮಾತಾಡ್ಕೊಂಬರ್ತೀವಿ ಅಂತ ಅವರಮ್ಮ. ಎಲ್ಲ ನೀನು ಗೌರಿ ಪರವಾಗೇನೆ ನಾನು ಮಾತಾಡೋದು, ಗೌರಿನೇ ನೀನು ಕೊಟ್ಟಿರೋದು ಈ ಜೀವನದ ಭಿಕ್ಷೆ, ನೀನು ಗೌರಿ ಕೊಟ್ಟಿದ್ದು, ಗೌರಿ ಅನ್ನೋದಿಲ್ಲ ನೀನು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಬೇಕಾಗಿತ್ತು ಅಂತ ಅವರಮ್ಮ ಹೇಳ್ತಾ. ಈ ಕಡೆ ಡಿಬೇಟ್ ಸಾರ್ ಅಂತ ಏನಿರ್ತಾರಲ್ಲ ವಿವೇಕು ಮತ್ತು ಇವರು ಹೇಳ್ತಾರೆ, ನಾನಂತೂ ಗೆದ್ದುಬಿಟ್ಟೆ ಪರೀಕ್ಷೆ, ಜೀವನದಲ್ಲಿ ಪರೀಕ್ಷೆಯನ್ನು ನೀವು ಗೆಲ್ಲೋದಷ್ಟೇ ಇರೋದು, ಜಗತ್ತಿನ ಮುಂದೆ ಇವಳೇ ನನ್ನ ಹೆಂಡತಿ ಅಂತ ನೀವು ಹೇಳ್ಬೇಕಾ.
ನೀವು ಗೆದ್ದು ಬಿಟ್ಟರೆ ಸಾಕು, ಗೆದ್ದೆ ನಾನು ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ನಾನು ಈ ವಿವೇಕ್ ಚಕ್ರವರ್ತಿ ಗೆದ್ದೇ ಗೆಲ್ತಾನ ಅಂತ. ಗೆಲ್ತೀರಾ ಗೊತ್ತು ನನಗೆ, ನಾವು ನಾನೇ ನಿನ್ನ ಮೆಂತಿ ಅಂತ ಇಡೀ ಜಗತ್ತಿನ ಮುಂದೆ ನೀವು ಹೇಳಬೇಕು. ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ನಾನು ಲೈಫ್ ಟೈಮ್ ಸೋಲ್ತೀನಿ ಅಂತೆಲ್ಲ ಹೇಳ್ತಾರೆ. ಲೈಫ್ ಟೈಮ್ ಸೋಲೋದಿಲ್ಲ, ಏನು ಅವಶ್ಯಕತೆ ಇಲ್ಲ ಸಾರ್, ಬರೀ ನನ್ನ ಮುಂದೆ ಅಷ್ಟೇ ನೀವು ಇವಳೇ ನನ್ನ ಹೆಂಡ್ತಿ ಅಂತ ಒಪ್ಪತ್ಕೊಂಡ್ಬಿಡ್ರಿ ಸಾಕಷ್ಟೇ ಅಂತೆಲ್ಲ ಹೇಳ್ತಾ. ಅಂಥ ಸೀನೆಲ್ಲ ಏನು ಇಲ್ಲ ಅಂತೆಲ್ಲ ಹೇಳಿ ಇವರಿಬ್ಬರ ಮಧ್ಯದಲ್ಲಿ ಇನ್ನು ಜಗಳ ಆಗ್ತಾನೇ ಇರ್ತೈತಿ. ಇವರಿಬ್ಬರ ಮಧ್ಯದಲ್ಲಿ ಈ ಕಡೆ ಜಗಳ ಆಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಇವರು ಮೋನಿಕಾ ಮಾಡ್ತೀನಿ, ಇವರು ಒಬ್ಬೊಬ್ರಿಗೆ ನಂದು ಮದುವೆ ಆಗಲಿ, ಒಬ್ಬೊಬ್ಬರು ನನ್ನ ಹತ್ರ ಬಂದು 10 ರೂಪಾಯಿಗೂ ಭಿಕ್ಷೆ ಬೇಡಬೇಕು, ಆ ರೀತಿ ಮಾಡ್ತೀನಿ ನೋಡು ನಾನು ಅಂತೆಲ್ಲ ಹೇಳ್ತಾ ಇರ್ತಾ. ಈತ ಅವರು ಏನೋ ಕಿಡ್ನಾಪ್ ಮಾಡಬೇಕಂತ ಇರ್ತಾನಲ್ಲ, ಆತ ಜೊಲ್ಲು ಸುರಿಸ್ಕೊಂತ ನಿಂತಿರ್ತಾನಲ್ಲಿ. ಇದೇನಿದು ಅನಿಕೇತ್ ಮುಟ್ಲಾರ್ದೇ ಈ ಅಮ್ಮ ಪ್ರೆಗ್ನೆಂಟ್ ಹೋಗೋಗು ನಿನ್ನ ಕೆಲಸ ಮಾಡಿ ಆರಾಮ್ ಕಿಡ್ನಾಪ್ ಮಾಡ್ಬೋದು, ನಮ್ಮ ಕೆಲಸ ಆಗುತ್ತೆ, ಜ್ಯೂಸ್ ಕೊಡೋಗು. ಸರಿ ಜ್ಯೂಸಲ್ಲಿ ಇಂಜೆಕ್ಷನ್ ಇಟ್ಕೊಂಡು ಬಂದಿರ್ತಾನೆ. ಆ ಜ್ಯೂಸಲ್ಲಿ ಇಂಜೆಕ್ಷನ್ ಇಟ್ಕೊಂಡು ಬಂದ ಟೈಮ್ ಒಳಗೆ ಯಾರೀ ನೀವು ಡೋರ್ ಲಾಕ್ ಮಾಡ್ತಾ ಅಂತ ಬಂದರೆ, ನಾನು ನಿನ್ನ ಹೆಸರೇನು ವೇಟರ್ ಕೇಟರ್ ಅಂತಲೇ ಹೇಳ್ತಾರೆ, ನಿಮ್ಮ ಹೆಸರು ಹೇಳಿದ ನನ್ನ ಹೆಸರು ಮದನ್ ರಾಮ್ ಏನೋ ಹೇಳ್ತಾರೆ, ಇದೇನೋ ಇದು ಅಂತೆಲ್ಲ ಹೇಳಿ ಜ್ಯೂಸ್ ಕುಡೀರಿ, ಒಂದೇ ಇರೋದು ಬೈಟು ಮಾಡ್ಕೊಂಡು ಕುಡೀರಿ ಅಂತ ಅವ್ರ ದೊಡ್ಡ ಮಗ ಅವ್ರಿಗೆ ಹೇಳ್ತಾನೆ. ಈ ಕಡೆ ಎಲ್ಲರೂ ಮೆಹಂದಿ ಫಂಕ್ಷನ್ ಮಾಡ್ತಾಯಿದ್ದಾರೆ. ಮೆಹಂದಿ ಫಂಕ್ಷನಲ್ಲಿ ವಿವೇಕ್ ಅನಿಕೇತ್ ನನ್ನ ಕೈಗೆ ಮೆಹಂದಿ ನನಗೆ ಮೆಹಂದಿ ಹಾಕೋಕ್ಕೆಲ್ಲ ಬರೋಲ್ಲ, ನಿನ್ನೆ ಹಿಂಗೆ ಬೇಕಂಗೆ ಹಾಕ್ಸ್ಕೊ ಅಂತೆಲ್ಲ ಕೋಪದಿಂದ ಹೇಳ್ಬಿಡ್ತಾನೆ. ಈ ಕಡೆ ಪ್ರತಿಯೊಬ್ಬರು ಮೆಹಂದಿ ಹಾಕ್ಸ್ಕೊತ ಇದ್ದ ಟೈಮಿಗೆ ಅವರು ಕವಿ ಸಾರ್ ಇದ್ದಾರಲ್ಲ, ಅವರು ಬಂದು ಹಲೋ ಮೈಕ್ ಟೆಸ್ಟಿಂಗ್ 1 2 3 ಮದುವೆ ಮನೆಯ ಮಹಿಳೆಯರೇ ಮತ್ತು ಹಾಗೂ ಹಿರಿಯರೇ ಅಂತೆಲ್ಲ ಹೇಳಿ ತಮಾಷೆ ಮಾಡೋದು. ಏನು ಕವನ ಹೇಳ್ತೀಯಾ ಅಂತ ಈ ಮೋನಿಕಾ ಅವ್ರ ದೊಡ್ಡಮ್ಮ ಹೇಳಿದಾಗ, ಮೆಹಂದಿದು ಒಂದು ಹೇಳ್ತಿದ್ಯಾ ಅಂತ. ಏನು ಮೆಹಂದಿ ಅಂತ ಹಿಡ್ಕೊಂಡ್ಬಿಟ್ಟಿರೋ ಉತ್ತರದ್ದು ಮೆಹಂದಿ ಅಲ್ಲ ಮದರಂಗಿ ಅಂತ ನಮ್ಮ ಕಡೆ ಹೇಳಿ ಅಂತೆಲ್ಲ ಹೇಳ್ತಾನೆ. ಅದು ಕರ್ನಾಟಕ ಬಗ್ಗೆ ಕಾಫಿ ನಾಡು ಬಗ್ಗೆ ಮತ್ತು ಎಲ್ಲ ವರ್ಣನೆ ಮಾಡ್ತಾನೆ. ಧಾರವಾಡ ಪೇಡ, ಕರ್ನಾಡು ಮತ್ತು ಮಲೆನಾಡು ಎಲ್ಲ ಕಡೆ ವರ್ಣನೆ ಮಾಡ್ತಾನೆ. ಕಾಫಿ ಕಂದು ಬಣ್ಣ, ಅರಿಶಿನ ಕುಂಕುಮ ಇದು ಹೆಣ್ಮಕ್ಕಳ ಸಿಂಧೂರ ಮತ್ತು ಕನ್ನಡ ದೇವತೆ ಅರಿಶಿನ ಕುಂಕುಮ ಅಂತೆಲ್ಲ ಹೇಳ್ತಾನೆ. ಅನಿಕೇತ್ಗೆ ಈಗ ಅನನ್ಯನು ಏನೋ ತಮಾಷೆ ಮಾಡ್ತಾ ಅನನ್ಯನು ಹೇಳಿದಾಗ ಅಂದರೆ ನಮ್ಮ ಕನ್ನಡದಲ್ಲಿರುವ ಕನ್ನಡ ಕಪ್ಪು ಅಂದರೆ ಕರ್ನಾಟಕ ಅಂದರೆ ಕನ್ನಡದ ಕಪ್ಪು ಮಣ್ಣು ಅಂತೆಲ್ಲ ಅರ್ಥ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಈ ಕವನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದಕ್ಕೆ ತುಂಬ ಕ್ಲಾಪ್ಸ್ ಹಾಕ್ತಾರೆ. ಎಲ್ಲರೂ ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡಲ್ಲಿ ಅದು ಇಂಜೆಕ್ಷನ್ನು ಅದೆಲ್ಲ ಏನು ತಂದಿದ್ದಾರಲ್ಲ, ಅವ್ರು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡೋದು ಎಲ್ಲ ಇದೇ ರೀತಿ ಇದೆ. ಮೆಹಂದಿ, ಸಂಗೀತ ಪ್ರತಿಯೊಂದು ಇಲ್ಲೇ ಇರೋದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ.